ಈ ರಾಜಕೀಯ ಮೇಲಾಟದಲ್ಲಿ ಹಾಸನ ಜಿಲ್ಲೆಯನ್ನ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆಯಾ? ಅಲ್ಲಾಗ್ತಾ ಇರುವಂತಹ ಸಾವಿಗೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯ ಧೋರಣೆ ಕಂಡು ಬರ್ತಾ ಇದೆಯಾ? ಈ ಪ್ರಶ್ನೆ ಇದೆ. ದಿನದಲ್ಲಿ 35 ಜನ ಸಾವನ್ನಪ್ಪಿರೋದು. 20 ವರ್ಷದ ಒಳಗಿನ 4 ಜನ, 50 ವರ್ಷದೊಳಗಿನ 16 ಜನ, 50 ವರ್ಷ ಮೇಲ್ಪಟ್ಟ 15 ಜನ ನಿರಂತರವಾಗಿ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. 1.5 ತಿಂಗಳಿಂದ ಅಂತೂ ಮರಣ ಮೃದಂಗ ಬಾರಿಸಲಾಗ್ತಾ ಇದೆ. ಅಲ್ಲಿ 3 ತಿಂಗಳಿಂದ ಹಾಸನ ಜಿಲ್ಲೆಯತ್ತ ಉಸ್ತುವಾರಿ ಸಚಿವ ರಾಜಣ್ಣ ಅವರು ಸುಳಿತಾನೇ ಇಲ್ಲ. ಅವರಿಗೆ ಆ ಉಸ್ತುವಾರಿ ಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ಮೊದಲ ದಿನದಿಂದಲೂ ಕೂಡ ಅಷ್ಟೇ ನಿರ್ಲಕ್ಷ್ಯ. ಅವರಿಗೆ ಯಾವ ವಿಚಾರಗಳನ್ನ ಹಾಸನದ ಬಗ್ಗೆ ಕೇಳಿದ್ರು ಕೂಡ ಅವ್ರು ಮಾತಾಡಲ್ಲ. ಒಲ್ಲದ ಮನಸ್ಸಿನಿಂದ ಖಾತೆಯನ್ನು ಇಟ್ಕೊಂಡಿದ್ದಾರಾ ಅಂತ ಕೆಲವು ಸಲ ಅನ್ಸುತ್ತೆ, ಅಥವಾ ಉಸ್ತುವಾರಿಯ ಜವಾಬ್ದಾರಿನ ಹೊತ್ಕೊಂಡಿದ್ದಾರಾ ಅಂತ ಕೆಲವು ಸಲ ಅನ್ಸುತ್ತೆ. ತುಮಕೂರು ಬೇಕಾಗಿತ್ತು, ತುಮಕೂರು ಸಿಗ್ಲಿಲ್ಲ, ಹಾಸನ ಕೊಟ್ಟರು, ಅದಕ್ಕೆ ಬೇಕಾಬಿಟ್ಟೆ ಅವರು. ಅಟ್ಲೀಸ್ಟ್ ಉಸ್ತುವಾರಿ ಸಚಿವರು ಒಂದು ರಿಪೋರ್ಟ್ ಅನ್ನು ತರಿಸ್ಕೊಂಡು ಮೇಲಿಂದ ಮೇಲೆ ಸಭೆಗಳನ್ನು ನಡೆಸ್ಕೊಂಡು ಜಾಗೃತಿ ಮೂಡಿಸೋ ಕೆಲಸವನ್ನು ಮಾಡಿದ್ರೆ ಶಭಾಷ್ ರಾಜಣ್ಣ ಅಂತ ನಾವೇ ಅಂತ ಇದ್ವಿ. ಆದರೆ ಅದು ಯಾವ ಕೆಲಸಗಳನ್ನ ಕೂಡ KN ರಾಜಣ್ಣ ಅವ್ರು ಮಾಡ್ತಾ ಇಲ್ಲ. ಅವ್ರಿಗೆ ಪುರ್ಸೋತಿಯಲ್ಲಿದೆ. ಅವರಿಗೆ ರಾಜಕೀಯ ವಿಚಾರದಲ್ಲಿ ಕಿಲೋಮೀಟರ್ ಗಟ್ಟಲೆ ನಾಲಿಗೆಯನ್ನು ಹರಿಬಿಡೋದಕ್ಕೆ ಪುರ್ಸೋತಿಲ್ಲ. ಎಲ್ಲಿ ಯಾವ ಬಾಂಬನ್ನು ಹಾಕಬೇಕು, ಒಂದು 15 ದಿನ ಟಾಕಲ್ಲಿ ಹೆಂಗಿರಬೇಕು ಅದನ್ನೆಲ್ಲ ಕೇಳಿ ಚೆನ್ನಾಗಿ ಹೇಳ್ತಾರೆ. ಬಟ್ ಜನರ ಸೇವೆ ಕಾಳಜಿ ಅಂತ ಬಂದಾಗ ಏನು ಮಾಡ್ತಿದ್ದಾರೆ ರಾಜಣ್ಣ ಅವರು? ಹಾಸನಕ್ಕೆ ಹೋಗ್ಬಿಟ್ಟು ಎಷ್ಟು ಪ್ರಗತಿ ಪರಿಶೀಲನಾ ಸಭೆಗಳನ್ನು ನಡೆಸಿದ್ದಾರೆ. ಡೆವಲಪ್ಮೆಂಟ್ ಕೆಲಸಗಳು ಬಿಟ್ಟುಬಿಡಿ, ಅಟ್ಲೀಸ್ಟ್ ಈ ಸಾವಿಗೆ ಸಂಬಂಧಪಟ್ಟಂತೆ ಸಂತ್ರಸ್ತರ ಕುಟುಂಬ ಜೊತೆಗೆ ನಿಂತ್ಕೊಳ್ಳೋದು, ಏನಾಯಿತು ಅಂತ ಸ್ಟಡಿ ಮಾಡಿಸೋದಕ್ಕೆ ಒಂದು ಟೀಮ್ನ ರಚನೆ ಮಾಡೋದು, ಖುದ್ದಾಗಿ ಇನಿಷಿಯೇಟಿವ್ ಎಷ್ಟು ತಗೊಂಡಿದ್ದಾರೆ ಇವರು ಅನ್ನೋದು ಪ್ರಶ್ನೆ. ಅವರ ಪ್ರಯಾರಿಟಿನೇ ಬೇರೆ ಅಂತ ಚೆನ್ನಾಗಿ ಗೊತ್ತಿಲ್ಲ. ಅವರ ಪ್ರಯಾರಿಟಿ ಏನು ಅಂತ ಅವರ ಮಾತುಗಳಿಂದಲೇ ನಿಮಗೆ ಗೊತ್ತಾಗುತ್ತೆ.